ಎಲ್ಲರಿಗೆ ನಮಸ್ಕಾರ. ಡಿಯರ್ ಪೇರೆಂಟ್ಸ್ ಆ್ಯಂಡ್ ಸ್ಟೂಡೆಂಟ್ಸ್, ಲ್ಯಾಟ್ರಲ್ ಎಂಟ್ರಿ ಅಡ್ಮಿಷನ್ ಫಾರ್ ಡಿಪ್ಲೊಮಾ 2026 ಇದು ಯಾರಿಗೆ ಅಪ್ಲಿಕೇಬಲ್ ಅಂದರೆ PUC ಮುಗಿಸಿದವ್ರಿಗೆ, PUC ಸೈನ್ಸ್ ಮತ್ತು ITI ಮುಗಿಸಿದವ್ರಿಗೆ ಲ್ಯಾಟ್ರಲ್ ಎಂಟ್ರಿ ಮುಖಾಂತರ ಅಡ್ಮಿಷನ್ ತೊಗೊಳಕ್ಕೆ ಅವಕಾಶ ಇರ್ತೈತಿ. ಅವರಿಗೆ ಅಪ್ಲೈ ಮಾಡಲಿಕ್ಕೆ ಲಾಸ್ಟ್ ಡೇಟ್ ಯಾವಾಗ, ಫೀಸ್ ಎಷ್ಟು ಮತ್ತು ಬ್ರಿಡ್ಜ್ ಕೋರ್ಸ್ ಯಾವುವು ಎಲ್ಲ ಮಾಹಿತಿನ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಎಂತನ ವಾಚ್ ಮಾಡಿ ನಿಮಗೆ ಸಾಕಷ್ಟು ಮಾಹಿತಿ ಸಿಗ್ತೈತಿ. ಮತ್ತು ಇದೇ ರೀತಿ ಡಿಪ್ಲೊಮಾ ರಿಲೇಟೆಡ್ ಎನಿ ಅಪ್ಡೇಟ್ಸ್ಗೆ ಈ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡದೆ ಹೋದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೆಸ್ ದ ಬೆಲ್ ಐಕಾನ್ ಫಾರ್ ಇಮಿಡಿಯೇಟ್ ನೋಟಿಫಿಕೇಶನ್. ಓಕೆ, ಸೊ ಫಸ್ಟಿಗೆ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಡಿಪ್ಲೊಮಾ ಅಪ್ಲಿಕೇಶನ್ ಫಾರ್ಮ್ಯಾಟ್ ಯಾವ ರೀತಿ ಇದೆ ಅಂತ ಹೇಳ್ಕೊಟ್ಟಿದ್ದಾರೆ. ನೀವು ಜಸ್ಟ್ ನೋಡ್ಕೊತ ಹೋಗ್ಬೋದು. ಡಿಪ್ಲೊಮಾ ಅಪ್ಲಿಕೇಶನ್ ಫಾರ್ಮ್ಯಾಟ್ ಇಲ್ಲಿ ಶೇರ್ ಮಾಡಿದೆ. ಇದನ್ನು ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟ್ ತೊಗೊಂಡು ನೀವು ಇದ್ರದ್ದೆಲ್ಲ ಫಿಲಪ್ ಮಾಡಿಕೊಂಡು ನಿಯರ್ ಬೈ ನೀವು ಯಾವ ಕಾಲೇಜಿಗೆ ಅಪ್ಲೈ ಮಾಡಬೇಕಂತ ಅಂದ್ಕೊಂಡ್ರಲ್ಲ ಆ ಕಾಲೇಜಿಗೆ ಹೋಗಿ ನೀವು ವಿಸಿಟ್ ಮಾಡಿದರೆ ಅವ್ರು ನಿಮಗೆ ಎಲ್ಲ ಮಾಹಿತಿಯನ್ನು ಕೊಡ್ತಾರೆ. ನೀವು ಸಂಪೂರ್ಣ ಮಾಹಿತಿಯನ್ನು ಪಡ್ಕೊಂಡು ನೀವು ಅಪ್ಲೈ ಮಾಡಬೇಕು. ಓಕೆ, ಸೊ ಅಪ್ಲೈ ಮಾಡಲಿಕ್ಕೆ ಲಾಸ್ಟ್ ಡೇಟ್ ಯಾವಾಗ ಅಂತ ಹೇಳಿ ಕ್ಲಿಯರ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿರಿ. ಸೊ ಅಪ್ಲೈ ಈಗಾಗಲೇ ಸ್ಟಾರ್ಟ್ ಆಗಿದೆ ಅಪ್ಲೈ ಮಾಡಲಿಕ್ಕೆ. ಸೊ ಅಪ್ಲಿಕೇಶನ್ ಪ್ರಾರಂಭ ದಿನಾಂಕ, ಸೊ ಇಟ್ ಸ್ಟಾರ್ಟೆಡ್ ಫ್ರಮ್ 3rd ಜೂನ್ಲಿಂದ ಸ್ಟಾರ್ಟ್ ಆಗಿದೆ. ಎಂಡ್ ಆಗೋದು ಯಾವಾಗ ಅಂದರೆ 20th ಜೂನ್ ತನಕ ನೀವು ಅಪ್ಲೈ ಮಾಡಲಿಕ್ಕೆ ಟೈಮ್ ಇದೆ. ಸೊ ನೀವು ಯಾವ ಕಾಲೇಜ್ನಲ್ಲಿ ಸೀಟ್ ತೊಗೋಬೇಕು, ಅಡ್ಮಿಷನ್ ತೊಗೋಬೇಕಂತ ಅಂದ್ಕೊಂಡ್ರಲ್ಲ ನಿಯರ್ ಬೈ ಆ ಕಾಲೇಜಿಗೆ ಹೋಗಿ ನೀವು ಭೇಟಿ ಆದರೆ ಅಲ್ಲಿ ನಿಮಗೆ ಅಪ್ಲಿಕೇಶನ್ ಫಾರ್ಮ್ ಕೊಡ್ತಾರೆ, ಎಲ್ಲ ಮಾಹಿತಿನ ಕೊಡ್ತಾರೆ ಅವರು. ಸೊ ನೀವು ಅಪ್ಲೈ ಮಾಡಲಿಕ್ಕೆ ತಡ ಮಾಡಲಿಕ್ಕೆ ಹೋಗಬೇಡ್ರಿ. ಸೊ ಲಾಸ್ಟ್ ಡೇಟ್ ನೋಟ್ ಮಾಡ್ಕೊಡ್ರಿ. ಬೇಗನೆ ಎಲ್ಲ ನಿಮ್ಮ ಡಾಕ್ಯುಮೆಂಟ್ಸ್ ಜೊತೆ ಹೋಗಿ ನೀವು ಅಪ್ಲೈ ಮಾಡಬೇಕಾಗ್ತೈತಿ. ನೆಕ್ಸ್ಟ್ ಇದು ಮೆರಿಟ್ ಮೂಲಕ ನಿಮಗೆ ಅಲಾಟ್ ಮಾಡೋದ್ರಿಂದ, ಸೀಟ್ ಅಲಾಟ್ ಮಾಡೋದ್ರಿಂದ ಸೊ ಫಸ್ಟ್ ಮೆರಿಟ್ ಲಿಸ್ಟ್ ಹಚ್ತಾರೆ. ಸೊ ಮೆರಿಟ್ ಲಿಸ್ಟ್ ಯಾವಾಗ ಹಚ್ತಾರೆ ಅಂದರೆ 23rd ಜೂನಿಗೆ ಹಚ್ತಾರೆ ಅಂತ ಹೇಳ್ಕೊಡ್ತಾರೆ. ಮೆರಿಟ್ ಲಿಸ್ಟ್ ನೀವು ಯಾವ ಕಾಲೇಜ್ನಲ್ಲಿ ಅಪ್ಲೈ ಮಾಡಿರ್ತಾರಲ್ಲ ಅಲ್ಲೇ ಪಬ್ಲಿಷ್ ಮಾಡ್ತಾರೆ ನೋಟಿಸ್ ಬೋರ್ಡ್ ಮೇಲೆ ಅಂತ ಹೇಳ್ಕೊಟ್ಟಿದ್ದಾರೆ ಇಲ್ಲಿ. ನೆಕ್ಸ್ಟ್ ಸಪೋಸ್ ಮೆರಿಟ್ ಲಿಸ್ಟ್ನಲ್ಲಿ ಏನಾದರೂ ಅಬ್ಜೆಕ್ಷನ್ ಇತ್ತಂದರೆ, ತಿದ್ದುಪಡಿ ಇತ್ತಂದರೆ, ಚೇಂಜಸ್ ಇತ್ತಂದರೆ, ನೀವು ಆಕ್ಷೇಪಣೆ ಏನಾದರೂ ಮಾಡೋದಿತ್ತಂದರೆ ಸೊ ಆಕ್ಷೇಪಣೆ ಮಾಡಲಿಕ್ಕೆ ಡೇಟ್ ಇದೆ. ಇದು 25th ಜೂನಿಗೆ ನೀವು ಏನಾದರೂ ಸಪೋಸ್ ಚೇಂಜಸ್ ಏನಾದರೂ ಇತ್ತಂದರೆ ನೀವು ಹೋಗಿ ಹೇಳ್ಬೋದು. ಓಕೆ, ನೆಕ್ಸ್ಟ್ ಅಂತಿಮ ಮೆರಿಟ್ ಪಟ್ಟಿ ಪ್ರಕಟಣೆ ಅಂದರೆ ಸೊ ಫೈನಲ್ ಮೆರಿಟ್ ಲಿಸ್ಟ್ ಯಾವಾಗ ಹಚ್ತಾರೆ ಅಂದರೆ 30th ಜೂನ್ಗೆ ಫೈನಲ್ ಮೆರಿಟ್ ಲಿಸ್ಟ್ ಹಚ್ತಾರೆ. ಆಮೇಲೆ ಸೀಟ್ ಅಲಾಟ್ಮೆಂಟ್ ಆದಮೇಲೆ ನಿಮಗೆ ಯಾವ ಕಾಲೇಜ್ನಲ್ಲಿ ಯಾವ ಸೀಟ್ ಸಿಗ್ತೈತಲ್ಲ ಆ ಸೀಟ್ ನೀವು ಪಡ್ಕೊಂಡು ನೀವು ಅಡ್ಮಿಷನ್ ತೊಗೋಬೇಕಾಗ್ತೈತಿ. ಸೊ ಅಡ್ಮಿಷನ್ ಮಾಡಿಸ್ಲಿಕ್ಕೆ ನೀವು ಎಲ್ಲ ನೆಸೆಸರಿ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ ಮತ್ತು ಫೀಸ್ ಎಲ್ಲ ತೊಗೊಂಡು ಅಡ್ಮಿಷನ್ ಮಾಡಲಿಕ್ಕೆ ಟೈಮ್ ಎಷ್ಟು ಕೊಡ್ತಾರಂದರೆ ಫ್ರಮ್ 1st ಜುಲೈಲಿಂದ 4th ಜುಲೈ ಒಳಗೆ ನೀವು ಅಡ್ಮಿಷನ್ ತೊಗೋಬೇಕಾಗ್ತೈತಿ. ನೆಕ್ಸ್ಟ್ ಸಪೋಸ್ ಅಡ್ಮಿಷನ್ ತೊಗೊಂಡಾದ್ಮೇಲೂ ಆ ಕಾಲೇಜ್ನಲ್ಲಿ ಸೀಟ್ ಉಳಿದಿತ್ತಂದರೆ ಅವರಿಗೆ ಬೇರೆ ಯಾರಾದರೂ ನಿಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಅವರಿಗೆ ಹೇಳಬೇಕು ನೀವು. ಸಪೋಸ್ ಸೀಟ್ ಉಳಿದು ಅಂದರೆ ಸೊ ಅದನ್ನು ಸೀಟ್ ಅಲಾಟ್ಮೆಂಟ್ ಯಾವಾಗ ಮಾಡ್ತಾರಂದರೆ ಅದು ಅಪ್ಲೈ ಮಾಡಲಿಕ್ಕೆ ಮತ್ತು ಅಲಾಟ್ ಮಾಡಲಿಕ್ಕೆ ಟೈಮ್ ಕೊಟ್ಟಿದ್ದಾರೆ. ಸೊ ಫ್ರಮ್ 6th ಜುಲೈಲಿಂದ ಸ್ಟಾರ್ಟ್ ಆಗ್ತೈತಿ. ಇಟ್ ವಿಲ್ ಎಂಡ್ ಆನ್ 10th ಜುಲೈ. ಸೊ 10th ಜುಲೈ ಒಳಗಡೆ ಎಲ್ಲ ಲ್ಯಾಟ್ರಲ್ ಎಂಟ್ರಿ ಅಡ್ಮಿಷನ್ ಪ್ರೊಸೆಸ್ ಮುಗಿತೈತಿ ಅಂತ ಹೇಳಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಯಾವ್ಯಾವ ಗೌರ್ಮೆಂಟ್ ಪಾಲಿಟೆಕ್ನಿಕ್ ಬರ್ತಾವ ನೀವು ನೋಡ್ಕೋಬಹುದು ಇಲ್ಲಿ. ಸೊ ನಿಮಗೆ ನಿಯರ್ ಯಾವುದಾಗ್ತೈತಿ, ನೀವು ಯಾವ ಕಾಲೇಜ್ನಲ್ಲಿ ಇಂಟ್ರೆಸ್ಟೆಡ್ ಇದ್ರಿ ಮಾಡಲಿಕ್ಕೆ ಅದೆಲ್ಲ ಲಿಸ್ಟ್ ಇದೆ ನೋಡಿರಿ. ನೀವು ಚೆಕ್ ಮಾಡಿಕೊಂಡು ನೀವು ಅಲ್ಲಿ ಹೋಗಿ ಅಪ್ಲೈ ಮಾಡ್ಬೋದು. ಓಕೆ, ಸೊ ಇದು ಫಸ್ಟ್ ಗೌರ್ಮೆಂಟ್ ಪಾಲಿಟೆಕ್ನಿಕ್. ನೆಕ್ಸ್ಟ್ ಏಡೆಡ್ ಕಾಲೇಜ್ ಅಂದರೆ ಅನುದಾನಿತ ಅಂದರೆ ಏಡೆಡ್ ಕಾಲೇಜ್. ಸೊ ಏಡೆಡ್ ಕಾಲೇಜ್ನಲ್ಲಿನೂ ಫೀಸ್ ಕಡಿಮೆ ಇರ್ತೈತಿ. ಗೌರ್ಮೆಂಟ್ ಪಾಲಿಟೆಕ್ನಿಕ್ಕಿಂತ ಸ್ವಲ್ಪ ಜಾಸ್ತಿ ಇರ್ತೈತಿ, ಪ್ರೈವೇಟ್ ಕಂಪೇರ್ ಮಾಡಿದ್ರೆ ಕಡಿಮೆ ಇರ್ತೈತಿ. ಸೊ ಇದನ್ನು ಚೆಕ್ ಮಾಡಿಕೊಡ್ರಿ. ಫೀಸ್ ನೆಕ್ಸ್ಟ್ ಕೊಡ್ತಾರೆ. ನೆಕ್ಸ್ಟ್ ಇಲ್ಲಿ ಬ್ರಿಡ್ಜ್ ಕೋರ್ಸ್ ಯಾವ ಬರ್ತಾವೆ ನಿಮಗೆ ಸೀಟ್ ಸಿಕ್ಕಾದ್ಮೇಲೆ ಸೆಕೆಂಡ್ ಇಯರ್ದಲ್ಲಿ ಬ್ರಿಡ್ಜ್ ಕೋರ್ಸ್ ಅಂದರೆ ಎಕ್ಸ್ಟ್ರಾ ಸಬ್ಜೆಕ್ಟ್ಸ್ ನೀವು ಯಾವುದು ಕಲಿಬೇಕಾಗ್ತೈತೆ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಇದ್ರದ್ದು ಡಿಟೇಲ್ ವಿಡಿಯೋ ನಾನು ಸೆಪ್ರೇಟಾಗಿ ಮಾಡಿ ಹಾಕ್ತೀನಿ. ಜಸ್ಟ್ ನೀವು ನೋಡ್ತಾ ಹೋಗ್ರಿ. ಬ್ರಿಡ್ಜ್ ಕೋರ್ಸ್ ಅಂದರೆ ನೀವು ಸೆಪ್ರೇಟ್ ಎಕ್ಸ್ಟ್ರಾ ನೀವು ಇವನ್ನ ಕಲಿತು ಎಕ್ಸಾಮ್ ಬರೀಬೇಕಾಗ್ತೈತಿ. ಓಕೆ, ಬೋತ್ ಫಾರ್ ITI ಸ್ಟೂಡೆಂಟ್ಸ್ ಆ್ಯಂಡ್ PUC ಸ್ಟೂಡೆಂಟ್ಸ್ ಇಟ್ ಈಸ್ ಗಿವನ್ ಹಿಯರ್. ಓಕೆ, ನೆಕ್ಸ್ಟ್ ಡಿಪ್ಲೊಮಾ ಅಡ್ಮಿಷನ್ ಫೀಸ್ ಸ್ಟ್ರಕ್ಚರು ಇದೆ, ಅದು ಶೇರ್ ಮಾಡಿದ್ದಾರೆ ಇಲ್ಲಿ. ಇದಾದಮೇಲೆ ಡಿಪ್ಲೊಮಾ ಅಡ್ಮಿಷನ್ ಮಾಡಲಿಕ್ಕೆ ಎಲಿಜಿಬಿಲಿಟಿ ಏನೇನು ಇರಬೇಕು, ಲ್ಯಾಟ್ರಲ್ ಎಂಟ್ರಿಗೆ ಅದನ್ನು ಕೊಟ್ಟಿದ್ದಾರೆ. ಮತ್ತು ಇದು ವೆಬ್ಸೈಟ್ ಅಡ್ರೆಸ್ ಇದೆ ನೋಡಿರಿ. ಈ ವೆಬ್ಸೈಟಿಗೆ ಹೋದರೆ ನಿಮಗೆ ಸಂಪೂರ್ಣ ಮಾಹಿತಿ ಸಿಗ್ತೈತಿ. ಇದು ವೆಬ್ಸೈಟ್ ಅಡ್ರೆಸ್ ನೋಟ್ ಮಾಡ್ಕೊಡ್ರಿ. ಓಕೆ, ಸೊ ಒನ್ ಮೋರ್ ವೆಬ್ಸೈಟ್ ಅಡ್ರೆಸ್ ಇಸ್ ಹಿಯರ್. ಜಾಸ್ತಿ ಮಾಹಿತಿ ಬೇಕಾದರೆ ನೀವು ಅಲ್ಲಿ ವೆಬ್ಸೈಟಿಗೆ ಹೋಗಿ ನೋಡಿದರೆ ನಿಮಗೆಲ್ಲ ಮಾಹಿತಿ ಸಿಗ್ತೈತಿ.
ಓಕೆ, ಏನೆಲ್ಲ ಬೇಕಾದೈತಿ ಅಡ್ಮಿಷನ್ ಮಾಡಿಸ್ಲಿಕ್ಕೆ, ಏನು ಎಲಿಜಿಬಿಲಿಟಿ ಇರಬೇಕು ಎಲ್ಲನೂ ಕೊಟ್ಟಿದ್ದಾರೆ ಅಲ್ಲಿ. ನೆಕ್ಸ್ಟ್ ಅಡ್ಮಿಷನ್ ಫೀಸ್ ಎಷ್ಟು, ಅಪ್ಲೈ ಮಾಡಲಿಕ್ಕೆ ಅಪ್ಲಿಕೇಶನ್ ಫಾರ್ಮ್ ಫೀಸ್ ಎಷ್ಟು ಅದನ್ನು ಕೊಟ್ಟಿದ್ದಾರೆ. ಕ್ಯಾಟಗರಿ ವೈಸ್ ಜನರಲ್ ಮೆರಿಟ್ದವ್ರಿಗೆ ಎಷ್ಟು, ಮತ್ತು ಕ್ಯಾಟಗರೀಸ್ SC ST ಅವ್ರಿಗೆ ಎಷ್ಟು ಅದನ್ನು ಕೊಟ್ಟಿದ್ದಾರೆ ಇಲ್ಲಿ. ನೆಕ್ಸ್ಟ್ ಗೌರ್ಮೆಂಟ್ ಪಾಲಿಟೆಕ್ನಿಕ್ನಲ್ಲಿ ನೀವು ಸೀಟ್ ತೊಗೋಬೇಕಂದ್ರೆ ಎಷ್ಟು ಫೀಸ್ ತುಂಬಬೇಕು, ನೆಕ್ಸ್ಟ್ ಅನುದಾನಿತ ಅಂದರೆ ಏಡೆಡ್ನಲ್ಲಿ ಎಷ್ಟು ತುಂಬಬೇಕು, ಮತ್ತು ಪ್ರೈವೇಟ್ನಲ್ಲಿ ಎಷ್ಟು ತುಂಬಬೇಕಾಗ್ತದೆ ಅಂತೇಳಿ ಎಲ್ಲ ಮಾಹಿತಿ ಇದೆ. ಇದು ಡಿಟೇಲ್ ಆಗಿದೆ, ಚೆಕ್ ಮಾಡಿಕೊಡ್ರಿ. ಫೀಸ್ ಸ್ಟ್ರಕ್ಚರ್ ಅಕಾರ್ಡಿಂಗ್ ಟು ಯುವರ್ ಕಾಸ್ಟ್ ಆ್ಯಂಡ್ ಇನ್ಕಮ್ ಎಷ್ಟು ಫೀಸ್ ನೀವು ತುಂಬಬೇಕಾಗ್ತೈತಿ ಎಲಿಜಿಬಲ್ ಇದ್ದರೆ ಅದನ್ನು ಕೊಟ್ಟಿದ್ದಾರೆ. ನೆಕ್ಸ್ಟ್ ನೀವು NSS ಸ್ಕಾಲರ್ಶಿಪ್ SSP ಸ್ಕಾಲರ್ಶಿಪ್ನಲ್ಲಿ ಲಾಗಿನ್ ಆಗಿ SSP ID ಪಡ್ಕೋಬೇಕು. ನೀವು SSP ID ಪಡ್ಕೊಂಡ್ರೆ ಅಷ್ಟೇ ನಿಮಗೆ ಫೀಸ್ ಕನ್ಸೆಷನ್ ಇರ್ತೈತೆ ಅಂತ ಕೊಟ್ಟಿದ್ದಾರೆ. ಸೊ ಈ ಮಾಹಿತಿ ಸಂಪೂರ್ಣವಾಗಿ ITI ಮತ್ತು PUC ಮುಖಾಂತರ ಯಾರು ಡಿಪ್ಲೊಮಾ ಸೆಕೆಂಡ್ ಇಯರ್ ಲ್ಯಾಟ್ರಲ್ ಎಂಟ್ರಿ ಅಡ್ಮಿಷನ್ ಯಾರೆಲ್ಲ ಪಡ್ಕೋಬೇಕಂಥೇಳಿ ಇಂಟ್ರೆಸ್ಟ್ ಇದಿರಲ್ಲ ಅವರಿಗೆ ಈ ಮಾಹಿತಿ ಭಾಳ ಯೂಸ್ಫುಲ್ ಆಗ್ತದೆ. ಮತ್ತು ಈ ಮಾಹಿತಿ ನಿಮಗೆ ಯೂಸ್ಫುಲ್ ಅನಿಸಿತ್ತಂದರೆ ನಿಮ್ಮ ಫ್ರೆಂಡ್ ಸರ್ಕಲ್ಗೂ ಶೇರ್ ಮಾಡಿರಿ, ಅವ್ರಿಗೆ ಹೆಲ್ಪ್ ಮಾಡೋದೈತಿ. ಬೇಗನೆ ಹೋಗಿ ಅಪ್ಲೈ ಮಾಡಿರಿ. ಸೊ ನಿಮಗೆಲ್ರಿಗೂ ಒಳ್ಳೆಯ ಕಾಲೇಜ್ನಲ್ಲಿ ಒಳ್ಳೆಯ ಬ್ರಾಂಚ್ ನಿಮಗೆ ಸಿಗಲಿ ಅಂತಂತೇಳಿ ಹಾರೈಸುತ್ತಾ ನಾನು ಈ ವಿಡಿಯೋ ಎಂಡ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಚೆನ್ನಾಗಿ ಅನಿಸಿತ್ತಂದರೆ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಈ ಚಾನಲ್ಗೆ ನೀವು ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೆಸ್ ದ ಬೆಲ್ ಐಕಾನ್ ಫಾರ್ ಇಮಿಡಿಯೇಟ್ ನೋಟಿಫಿಕೇಷನ್. ಓಕೆ, ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್ ಆ್ಯಂಡ್ ಪೇರೆಂಟ್ಸ್.